ಯಾರೋ ನಿಂಗೆ ಅವೆಲ್ಲ ಹೇಳಿದ್ದು ದಮ್ ಹೊಡೆದ್ರೆ ಹೆಲ್ತ್ ಹಾಳಾಗತ್ತೆ ಅಂತ. ಅವ್ನು ಯಾವನೋ ಹೇಳ್ಬಿಡ್ನಂತೆ ಇವ್ನು ಕೇಳ್ಕೊಂಡ್ ಬಂದ್ಬಿಟ್ನಂತೆ. ಅವೆಲ್ಲ ಏನಾಗಲ್ಲ ಮಗ, ಅವ್ರ ಮಾತೆಲ್ಲ ನಂಬ್ಕೊಳಕ್ ಹೋಗ್ಬೇಡ. ಈಗ ನಾವು ಹೊಡಿತಲ್ವಾ, ಏನಾಗಿದೆ, ಗುಂಡ್ ಕಲ್ತಾರ ಇಲ್ವಾ ಈಗ? ಅಲ್ಲ ಸುಳ್ಳು ಮಗ. ಆಕ್ಚುಲಿ ಅದ್ ಏನಂದ್ರೆ, ಈ ಫಿಸಿಕಲ್ ಆಕ್ಟಿವಿಟೀಸ್ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗತ್ ಮಗ. ಅಂದ್ರೆ ನಡಿಬೇಕಾದ್ರೆ, ಓಡ್ಬೇಕಾದ್ರೆ, ಜಿಮ್ ಅಲ್ಲಿ ವೆಯ್ಟ್ ಲಿಫ್ಟ್ ಮಾಡ್ಬೇಕಾದ್ರೆ ಸ್ವಲ್ಪ ಬೇಗ ಸುಸ್ತಾಗತ್ತೆ ಅಷ್ಟೇ. ಆಮೇಲೆ ನಿನ್ ಫೇವ್ರೆಟ್ ಗೇಮ್ ಕಬಡ್ಡಿ, ಕಬಡ್ಡಿ ಆಡ್ಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗತ್ ಮಗ. ಪ್ರಾಬ್ಲಮ್ ಅಂದ್ರೆ ಕಬಡ್ಡಿ ಆಡ್ಬೇಕಾದ್ರೆ ಬೇಗ ಔಟ್ ಆಗಿ ಹೋಗ್ತೀಯ ಅಷ್ಟೇ. ಅದು ಬಿಟ್ರೆ ಬೇರೆ ಏನ್ ಆಗಲ್ಲ ಮಗ. ಅವ್ರ ಮಾತು ಕೇಳಕೊಳಕ್ ಹೋಗ್ಬೇಡ ನೀನು. ಅಲ್ಲ, ನಾವು ರನ್ನಿಂಗ್ ರೇಸಲ್ಲಿ ಫಾಸ್ಟ್ ಆಗಿ ಓಡಿ ಒಲಿಂಪಿಕ್ಸ್ ಚಾಂಪಿಯನ್ ಆಗ್ಬೇಕಾ ಅಥವಾ ಕಬಡ್ಡಿ ಆಡಿ ಕಬಡ್ಡಿ ಚಾಂಪಿಯನ್ ಆಗ್ಬೇಕಾ ಹೇಳೋ? ನಾನು ಇಲ್ಲ ಕೇಳಿದೆ, ನೀನು ಲಿವರ್ ಡ್ಯಾಮೇಜ್ ಆಗತ್ತಂತೆ. ಆದ್ರೆ ಆಗ್ಲಿ ಬಿಡು ಮಗ, ಲಿವರ್ ತಾನೆ, ಹೋದ್ರೆ ಹೋಯ್ತು, ಅದೇನ್ ದೊಡ್ಡ ವಿಷಯನಾ? ವಿ ಆರ್ ಇನ್ 2026. ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ರೆ ಏನೇನೋ ಬರುತ್ತಂತ, ಒಂದ್ ಲಿವರ್ ಬರಲ್ವಾ? ತೆಗೆದು ನಡ್ಸ್ಕೊಂಡ್ರೆ ಆಯ್ತಪ್ಪ, ಅದೇನ್ ದೊಡ್ಡ ವಿಷಯ? ನೀನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ಆರಾಮಾಗಿ ದಮ್ ಹೊಡಿ. ಇನ್ನ ಕರೆಕ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ, ದಮ್ ಹೊಡಿಯೋದ್ರಿಂದ ನಿನಗೇನು ಪ್ರಾಬ್ಲಮೇ ಇಲ್ಲ ಮಗ. ನಿನ್ ತಮ್ಮಂಗ್ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಅಷ್ಟೇ. ತಮ್ಮನ? ನನಗೆ ಯಾರು ತಮ್ಮನೇ ಇಲ್ಲ ಬ್ರೋ. ಬಡ್ಡಿ ಮಗ ಒದಿರೆ